ಒಮ್ಮೆ ಇಳಿದ್ರೆ ಸೋಲ್ಬೇಕು, ಇಲ್ಲದೆ ಇದ್ರೆ ಗೆದ್ದು ಬರಬೇಕು. ಗೇಮ್ನಲ್ಲಿ ಗೆಲ್ಲಬೇಕಾದ್ರೆ ಗೇಮ್ ಚೇಂಜರ್ಗಳಾಗಬೇಕು. ಈ ಗೇಮ್ ಚೇಂಜರ್ಗಳಾಗಬೇಕಾದ್ರೆ ಮೊದಲು ಸೂಕ್ತ ಮಾರ್ಗದರ್ಶನ ಇರಬೇಕು. ಕ್ರಿಕೆಟ್ ಇರಲಿ, ಕರಾಟೆನೇ ಇರಲಿ, ಟೆನ್ನಿಸ್ನಿಂದ ಸ್ವಿಮ್ಮಿಂಗ್ವರೆಗೂ ನಾವು ಗೇಮ್ ಚೇಂಜರ್ಗಳಾಗಬೇಕು. ಹಾಗಾದ್ರೆ ನಾವು ಗೇಮ್ ಚೇಂಜರ್ ಆಗೋದು ಹೇಗೆ? ನಾವು ಟ್ರೈನಿಂಗ್ ಎಲ್ಲಿ ಪಡಿಬೇಕು? ನಿಮ್ಮ ಈ ಗೊಂದಲಕ್ಕೆ ಉತ್ತರ ನೀಡಲಿದೆ place.in ಗೇಮ್ ಚೇಂಜರ್. ಕ್ರೀಡಾ ಕ್ಷೇತ್ರದಲ್ಲಿ ಗೆಲುವು ಕಾಣಬೇಕಾದ ನಿಮಗೆ ಉತ್ತಮ ಮಾರ್ಗದರ್ಶಕ, ಅದುವೇ place.in. ಕ್ರಿಕೆಟ್, ಫುಟ್ಬಾಲ್, ಟೆನ್ನಿಸ್, ಬ್ಯಾಡ್ಮಿಂಟನ್, ಚೆಸ್, ಯೋಗ, ಜಿಮ್ನಾಸ್ಟಿಕ್ಸ್, ಅಥ್ಲೆಟಿಕ್ಸ್, ಕರಾಟೆ, ಕಬಡ್ಡಿ ಇಂತಹ 20ಕ್ಕೂ ಹೆಚ್ಚು ಕ್ರೀಡೆಗಳ ತರಬೇತಿಗೆ ಸೂಕ್ತ ಸ್ಥಳಾವಕಾಶ. ನುರಿತ ತರಬೇತುದಾರರು, ಅನುಭವಿ ಕ್ರೀಡಾಪಟುಗಳು, ಅತ್ಯುತ್ತಮ ಸೌಲಭ್ಯಗಳುಳ್ಳ ಕ್ರೀಡಾಂಗಣಗಳು. ವೃತ್ತಿಪರತೆಯ ಕ್ರೀಡಾ ಕಲಿಕೆಯ ಧ್ಯೇಯವಾಕ್ಯದೊಂದಿಗೆ ನಿಮ್ಮುಂದೆ ಬರಲಿರುವ place.in ಈಗ ನಿಮ್ಮ ಕೈನಲ್ಲೇ ಇದೆ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ place.inಗೆ ಲಾಗಿನ್ ಆಗಿ 9988115202ಗೆ ಈಗಲೇ ಕರೆ ಮಾಡಿ. place.in ಇದು 100% ಸ್ಪೋರ್ಟ್ಸ್. ಕ್ರಿಕೆಟರ್ ಆಗಬೇಕು ಅಂತ ಯಾರು ಕನಸು ಕಾಣಲ್ಲ. ಬರೀ ಕನಸು ಕಂಡ್ರೆ ಸಾಕ? ಅದಕ್ಕೆ ಸೂಕ್ತ ತರಬೇತಿ ಪಡೆಯೋದು ಬೇಡವಾ? ಸುಮ್ಮನೆ ಹೋಗಿ ಕ್ರಿಕೆಟ್ ಆಡ್ ಬಂದ್ರೆ ನಾವು ಕ್ರಿಕೆಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. place.in ನಲ್ಲಿ ಪ್ರೊಫೆಷನಲ್ ಕ್ರಿಕೆಟ್ ಕೋಚಿಂಗ್ ಸೆಂಟರ್ಗಳು ಸಾಕಷ್ಟಿವೆ. ಹಾಗಾದ್ರೆ ಕ್ರಿಕೆಟರ್ ಆಗೋ ಜರ್ನಿಯನ್ನ ಈ ಅಕಾಡೆಮಿಯಿಂದಲೇ ಆರಂಭಿಸಿ ಬಿಡೋಣ. ಏನಪ್ಪ ಹಂಗೆ ನೋಡ್ತಾ ಇದೆಯಾ? ಇಂಟ್ರೆಸ್ಟ್ ಇದೆಯಾ? ನಾನು ನಮಗೆ ಹೇಳ್ಕೊಡೋರು ಯಾರು ಇಲ್ಲ, ನಾನು ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಓಕೆ ಬಾ, ನಮ್ಮ CFL ಕ್ರಿಕೆಟ್ ಅಕಾಡೆಮಿ ಕರ್ಕೊಂಡು ಇಲ್ಲೇ ಇದೆ ನನ್ನ ಕಿಟ್ಟು. ಹಾಕೊಂಡು ಇವತ್ತು ಪ್ರಾಕ್ಟೀಸ್ ಮಾಡಿ, ಓಕೆನಾ? ಓಕೆ. ಈ ರೀತಿ ಕ್ರಿಕೆಟ್ ಹೇಳಿಕೊಡುವುದು ಸಾಮಾನ್ಯದ ಸಂಗತಿಯಲ್ಲ. ಅವರ ಆಸೆ, ಆಕಾಂಕ್ಷೆ, ತುಡಿತಗಳನ್ನು ಅರಿತು ತರಬೇತಿ ನೀಡುತ್ತಲೇ ಬಂದಿದೆ CFL ಕ್ರಿಕೆಟ್ ಅಕಾಡೆಮಿ. ಈ ಕ್ಲಬ್ ಕೂಡ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವ ಕೂಡ್ಲು ಗೇಟ್ ಬಳಿಯೇ ಕಾಣಿಸಿಕೊಳ್ಳಲಿದೆ. ಸುಮಾರು 10 ವರ್ಷಗಳಿಂದ ಈ CFL ಕ್ರಿಕೆಟ್ ಅಕಾಡೆಮಿ ಕ್ರಿಕೆಟ್ ಕಲಿಸುತ್ತಲೇ ಇದೆ. I have been in the camp since last month and I've learned a lot and it's very professional. ಸ್ನೇಹಿತರಿಬ್ಬರಿಂದ ಆರಂಭಗೊಂಡ ಈ ಕ್ರಿಕೆಟ್ ಅಕಾಡೆಮಿ ಈಗ 100 ಮಕ್ಕಳಿಗೆ ಕೋಚಿಂಗ್ ನೀಡುತ್ತಿದೆ. ಕೇವಲ ಕೋಚಿಂಗ್ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಿಗಳಲ್ಲೂ ಪಾಲ್ಗೊಂಡು ಹಲವು ಬಾರಿ ಚಾಂಪಿಯನ್ ಕೂಡ ಆಗಿದೆ. ಅಂಡರ್ 12 KSA ಟೂರ್ನಮೆಂಟ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದರ ಪ್ರಕಾರ ನಾವು ಕಿಡ್ಸನ್ನ ಟ್ರೈನ್ ಮಾಡ್ತಾ ಇದ್ದೀವಿ. ಸೊ ಬಿಫೋರ್ ಹೆಂಗಿತ್ತು ಅಂತಂದರೆ ಅಂಡರ್ 14 ಇರೋದ್ರಿಂದ ಸೊ ಅಂಡರ್ 9ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ ಪ್ರಾಕ್ಟೀಸ್. ಅವ್ರಿಗೆ ಬೇಸಿಕ್ ಜನರಲಿ ಸ್ಟ್ಯಾಂಡ್ಸ್, ಹೌ ಟು ಸ್ಟ್ಯಾಂಡ್ಸ್, ಮತ್ತು ಫುಟ್ ಮೂಮೆಂಟು, ಬ್ಯಾಕ್ ಲಿಫ್ಟು, ಇದೆಲ್ಲ ನಾವು ಅವ್ರಿಗೆ ಹೇಳ್ಕೊಡ್ತಾ ಇದ್ವಿ. ಸೊ ಇವಾಗ ಅಂಡರ್ 12 ಇರೋದ್ರಿಂದ ಸೊ ನಾವು ಇನ್ನೂ ಏಜನ್ನು 6 ಇಯರ್ಸಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಅಲ್ಲದೆ ನುರಿತ ಪರಿಣಿತರಿಂದ ಕ್ರಿಕೆಟ್ ಕಲಿತುಕೊಳ್ಳುವುದು ಎಂದರೆ ಯಶಸ್ಸನ್ನು ಉಳಿದವರಿಗಿಂತ ಬೇಗ ಪಡೆಯುವುದು ಎಂದರ್ಥ. IPL ಬಿಗ್ಗೆಸ್ಟ್ ಈವೆಂಟ್, IPL ನೋಡೋದ್ರಿಂದ ಅವ್ರಿಗೂ ನಾಲೆಜ್ ಇರುತ್ತೆ. ಆ ನಾಲೆಜ್ ಪ್ರಕಾರದಿಂದ ನಾವು ಅವ್ರು ಆಡೋ ಆಟಕ್ಕೆ ನಾವು ಕಂಪೇರ್ ಮಾಡಿ ನಾವು ಅವ್ರನ್ನ ಸ್ಟೇಜ್, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅನ್ನೋದ್ರ ಮೇಲೆ ನಾವು ಪುಷ್ ಮಾಡ್ತೀವಿ. CFL ಕ್ರಿಕೆಟ್ ಅಕಾಡೆಮಿಯನ್ನ ಸಂಪರ್ಕಿಸಲು place.inಗೆ ಲಾಗಿನ್ ಆಗಿ ಅಥವಾ ನೇರವಾಗಿ ಫೋನ್ ಮೂಲಕವೂ ಸಂಪರ್ಕಿಸಿ. ನಿಮ್ಮ ಕ್ರಿಕೆಟ್ ಕಲಿಯುವ ಆಸಕ್ತಿಗೆ ಒಂದು ಹೆಜ್ಜೆ ಮುಂದಿಡಿ.
ಕ್ರಿಕೆಟ್ ಕಲಿಸೋದಕ್ಕೆ ಒಂದಲ್ಲ ಎರಡಲ್ಲ, place.inಗೆ ಲಾಗಿನ್ ಆದರೆ ನಿಮಗೆ ಸಾಕಷ್ಟು ಬೆಸ್ಟ್ ಪ್ರೊಫೆಷನಲ್ ಕ್ರಿಕೆಟ್ ಅಕಾಡೆಮಿಗಳಿವೆ. ಕೇವಲ ತರಬೇತಿ ಟೂರ್ನಿಗಳಲ್ಲಿ ಆಡಿದ್ರೆ ಸಾಕಾಗಲ್ಲ. ವಯಸ್ಸಿಗೆ ತಕ್ಕಂತ ಗೈಡೆನ್ಸ್, ಸನಿಹದಲ್ಲೇ ಇರುವಂತ ಸೌಲಭ್ಯ, ಟೆಕ್ನಿಕಲ್ ಟ್ರೈನಿಂಗ್ ತುಂಬಾನೇ ಮಹತ್ವ. ಹಾಗಾಗಿಯೇ place.in ಸಾಕಷ್ಟು ಅಕಾಡೆಮಿಗಳನ್ನ ಪರಿಚಯಿಸ್ತಾ ಇದೆ. ಅದರಲ್ಲಿ ಇದು ಒಂದು. ಪ್ರೊಫೆಷನಲ್ ಕ್ರಿಕೆಟ್ ಕಲಿಯೋದು ಅಷ್ಟೊಂದು ಸುಲಭವಲ್ಲ. ಅದರಲ್ಲೂ ಸೂಕ್ತ ವ್ಯವಸ್ಥೆಗಳು, ನುರಿತ ತರಬೇತುದಾರರು ಹಾಗೂ ಭವಿಷ್ಯವನ್ನ ಕಟ್ಟಿಕೊಳ್ಳಲು ಬೇಕಾದ ಗುರುಗಳ ಮಾರ್ಗದರ್ಶನ ಸಿಗೋದು ಅಪರೂಪದಲ್ಲಿ ಅಪರೂಪ. ಆದರೆ ಇದಕ್ಕೆ ಚಿಂತಿಸಬೇಕಿಲ್ಲ. ಬೆಂಗಳೂರಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ಹಾಗೂ ಉತ್ತಮ ವ್ಯವಸ್ಥೆಗಳೊಂದಿಗೆ ಸೂಕ್ತ ಗುರುಗಳನ್ನು ಹೊಂದಿರುವ ಅಕಾಡೆಮಿ, ಅದುವೇ RK ಕ್ರಿಕೆಟ್ ಅಕಾಡೆಮಿ. ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2, ಮೈಕೋ ಲೇಔಟ್, JP ನಗರ, ಜಯನಗರ ಹಾಗೂ ಹೆಬ್ಬಾಳದಲ್ಲೂ ಇವರ ಕ್ರಿಕೆಟ್ ಕೋಚಿಂಗ್ ಸೆಂಟರ್ಗಳಿವೆ. ಕ್ರಿಕೆಟ್ ಕಲಿಯಲು ಬೇಕಾದ ಸೂಕ್ಷ್ಮ ಸಂಗತಿಗಳನ್ನು ಇವರಿಂದ ಪಡೆದ ನೂರಾರು ಮಂದಿ ಈಗಾಗಲೇ ಅಂಡರ್ 12, 14, 16 ಟೂರ್ನಿಗಳನ್ನು ಆಡುತ್ತಿದ್ದಾರೆ. 3 ವರ್ಷಗಳಿಂದ ತುಂಬ ಪೂರ್ ಇದ್ದ ನಮ್ಮ ಮಗ ಕ್ರಿಕೆಟಲ್ಲಿ. ಈಗ ಆಮೇಲೆ ನಾವು TCA ಹಾಕಿದ್ಮೇಲೆ ಶ್ರೀಕಾಂತ್ ಸರ್ ಒಳ್ಳೆ ಕೋಚ್ ಆಗಿರೋದ್ರಿಂದ ನಮ್ಮ ಮಗ ಈ 3 ವರ್ಷದಲ್ಲಿ ತುಂಬ ಪ್ರಯತ್ನ ಪಟ್ಟು ಒಳ್ಳೆ ಪ್ಲೇಯರ್ ಆಗಿದ್ದಾನೆ. ರೆಹಮತ್ ಖಾನ್ ಅವರಿಂದ 1-to-1 ಸೆಷನ್ ಪಡೆದುಕೊಳ್ಳುವ ವ್ಯವಸ್ಥೆಯೂ ಇದೆ. ನಮಗೆ ನಿಮಗೆ ಗೊತ್ತಿರದ ಬ್ಯಾಟಿಂಗ್ ಬಗ್ಗೆ ಇಲ್ಲಿ ಕಲಿತ ಸಣ್ಣ ಮಕ್ಕಳಿಗೂ ಗೊತ್ತಿದೆ. ಏನಂದ್ರೆ ಪ್ಲೇಯರ್ಸ್ಗೆ ನಾವು ಮುಂದೆ ತರಬೇಕಂತ ಮೇನ್ ನಮ್ಮ ಟಾರ್ಗೆಟ್. ಇಂಡಿಯಾ ಥಿಂಕ್ ಮಾಡಿ ನಾವು ಅವರಿಗೆ ಪ್ರಿಪ್ರೇಷನ್ ಮಾಡಿಸ್ತೀವಿ. ಡೈರೆಕ್ಟ್ ಇಂಡಿಯಾ ನಮ್ಮದು ಪ್ರಿಪ್ರೇಷನ್ ಎಲ್ಲ ಇಂಡಿಯಾ ಲೆವೆಲ್. ಇಂಡಿಯಾಗೆ ನಾವು ರೆಡಿ ಮಾಡಿದ್ರೆ ಅಟ್ಲೀಸ್ಟ್ ರಂಜಿ ಸ್ಟೇಟ್ ಲೆವೆಲ್ ಆದರೂ ಆಡ್ತಾರೆ. ನಾವು ಬರೀ ಸ್ಟೇಟ್ ಲೆವೆಲ್ ಝೋನಲ್ ಅಂತ ಹೋದರೆ ಅವ್ರು ಬೆಳೆಯೋದಿಲ್ಲ. ಆ ಲೆವೆಲ್ ಇಂಡಿಯಾದ ನಾವು ಥಿಂಕ್ ಮಾಡಿ ಅವರಿಗೆ ನಾವು ರೆಡಿ ಮಾಡ್ತೀವಿ. ನಾನು ಈ ಅಕಾಡೆಮಿ 5 years ಇಂದ ಬರ್ತಾ ಇದ್ದೀನಿ. ಫಸ್ಟ್ ಬ್ಯಾಟ್ಸ್ಮನ್ ಇಂದ ಬಂದಿದ್ದೆ. ಜಯನಗರದ ಕಿತ್ತೂರು ರಾಣಿ ಕ್ರೀಡಾಂಗಣದಲ್ಲಿ ಇವರಿನಿಂದಲೂ ಕೋಚಿಂಗ್ ಪಡೆಯಬಹುದು. 12-13 ವರ್ಷದ ತನಕ ನಾನು ವಿಪ್ರೋಲ್ ಕೆಲಸ ಮಾಡ್ಕೊಂಡಿದ್ದೆ. ಈಗ 13 ವರ್ಷದಿಂದ ನನ್ನ ಒಂದು ಕ್ರಿಕೆಟ್ ಅನುಭವನ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ನಮ್ಮ ಅಕಾಡೆಮಿಯಿಂದ 5 ಜನ ಸ್ಟೇಟ್ ಕೊಡುಗೆ ಕೊಟ್ಟಿದ್ದೀವಿ. ವಂದಿತಾರಾವ್ ಕೇಳಿರ್ಬೋದು, ಕರ್ನಾಟಕ ಕ್ಯಾಪ್ಟನ್ ಆಗಿದ್ದಾರೆ ಈ ವರ್ಷ. ಇಬ್ಬರು ಹೆಣ್ಮಕ್ಳು ಅಂಡರ್ 15 ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ದಾರೆ ಈ ಅಕಾಡೆಮಿ. ಸೊ ಬೇಸಿಕಲಿ ಇಲ್ಲಿ ಬಂದಿದ್ದ ಮಕ್ಕಳಿಗೆ ಎಲ್ಲರಿಗೂ ಲೀಗ್ ಅವಕಾಶಗಳನ್ನು ಕೊಡ್ತೀವಿ ನಮಗೆ. ಅಂದರೆ KSA ಲೀಗ್ ಮ್ಯಾಚಸ್ ಆಡ್ತಾರೆ. ಸೊ ಹಾಗಾಗಿ ಅವರಿಗೆ ಅವಕಾಶಗಳು ಸಾಕಷ್ಟು ಸಿಗುತ್ತೆ. The experience in this academy is great, you know. I'm really interested in cricket and I'm really interested in going forward. RK Cricket Academy is giving me everything I need. One-on-one coaching, bowling, batting, anything which I want to pursue in the future. ಅಷ್ಟೇ ಅಲ್ಲದೆ ಕ್ರೀಡಾ ಪಂದ್ಯಗಳನ್ನು ಆಯೋಜಿಸಲು ಕ್ರಿಕೆಟ್ ಗ್ರೌಂಡ್ ಕೂಡ ಲಭ್ಯವಿದೆ. ಕಾರ್ಪೊರೇಟ್ ಮಂದಿಗಾಗಿಯೇ ಇಂಡೋರ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಗಾಗಿ ಈ ಕ್ರಿಕೆಟ್ ಅಕಾಡೆಮಿಯಲ್ಲಿ ವ್ಯವಸ್ಥೆಗಳಿಗೆ ಯಾವುದೇ ಕೊರತೆ ಇಲ್ಲ. ಟ್ಯಾಲೆಂಟ್ ಕ್ರಿಕೆಟ್ ಅಕಾಡೆಮಿ ಅಂಡ್ RK ಅಕಾಡೆಮಿ ಒಂದೇ ಅಲ್ಲೂ ರಹಮತುಲ್ಲಾ ಖಾನ್ ಮತ್ತು ಶ್ರೀಕಾಂತ್ ಇಬ್ಬರು ಮುಂದೆ ನಡೀತಾ ಇದ್ದಾರೆ. ಅವರಿಬ್ಬರೂ ನಡೆಸ್ತಾ ಇದ್ದಾರೆ ಇದನ್ನು. ನಾನು ಫುಲ್ ಎಲ್ಲ ಇದನ್ನ ರೀತಿಯಲ್ಲಿ ಸಪೋರ್ಟು ಮಾಡ್ತಾ ಇದ್ವಿ. ಅದೇ ಥರ ನಮ್ಮದು ಟ್ಯಾಲೆಂಟ್ ಕ್ರಿಕೆಟ್ ಅಕಾಡೆಮಿ ಹೆಬ್ಬಾಳ್ನಲ್ಲೇ ಫಸ್ಟ್ ಮಾಡಿರೋದು ನಾವು. ಅದು ನಮ್ಮದು ಅಡಮೂರಿಗೆ ನಾವು ಹೆಲ್ಪ್ ಮಾಡಬೇಕು ಅಂತಲೇ ಮೇಯ್ನು ನಮ್ಮದು. ಒಳ್ಳೆ ಕ್ರಿಕೆಟರ್ಗಳು ಅಲ್ಲಿ ಇಲ್ಲಿ ಓಡಾಡೋದಕ್ಕೆ ಬದಲು ನೋವಿದೆ ಅಲ್ಲ ಆಡಿದ್ರೆ ಒಳ್ಳೆಯದು. 4-8 ಅಕಾಡೆಮಿ ಅಂತ ಇದ್ದಾರೆ. ಇಲ್ಲ ಮೇನ್ ಇಲ್ಲಿ ನೋಡ್ಕೊಳ್ಬೇಕ್ರಿ. ಎಲ್ಲೇ ತಲುಪಿದೆ ಅಲ್ಲಿ ಸೇರಿದರೆ ಬಡವರಿಗೆ ನಾವು ಒಳ್ಳೆಯದಾಗ್ತದೆ. ಹಾಗಾಗಿ ಸೂಕ್ತವಾಗಿ ಕ್ರಿಕೆಟ್ ಕಲಿಯಬೇಕು. ಜೊತೆಗೆ ಅತ್ಯುತ್ತಮವಾದ ಭವಿಷ್ಯವನ್ನ ಕಟ್ಟಿಕೊಳ್ಳಲು ಈ RK ಕ್ರಿಕೆಟ್ ಅಕಾಡೆಮಿ ಅತ್ಯುತ್ತಮ ವೇದಿಕೆ. ನೀವು ಹಾರ್ಸ್ ರೈಡಿಂಗ್ ಕಲ್ತರೂ ಸಾಕಷ್ಟು ಫ್ಯೂಚರ್ ಇದೆ. place.in ನಿಮಗಾಗಿ ಈ ಒಂದು ಸೇವೆಯನ್ನ ಕೂಡ ನೀಡೋದಕ್ಕೆ ಸದಾ ಸಿದ್ಧವಿದೆ. ಹಾರ್ಸ್ ರೈಡಿಂಗ್ ಅಂದ್ರೆ ನಿಮಗೆ ತಟ್ ಅಂತ ಎಲ್ಲಿ ಕಲಿಸ್ತಾರೆ ಅಂತ ಐಡಿಯಾ ಬಂದಿರಬೇಕಲ್ವಾ? ಬನ್ನಿ, ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ. ಕುದುರೆಯನ್ನ ಸನಿಹದಿಂದ ನೋಡುವುದು ಒಂದು ಹೊಸ ಅನುಭವ. ಕುದುರೆಯನ್ನ ಏರಿ ಓಡುವುದು ಅದೊಂದು ಅದ್ಭುತ ಅನುಭವ. 6 ಅಡಿಯ ದಷ್ಟಪುಷ್ಟ ಕುದುರೆಯನ್ನ ನಮ್ಮ ಹಿಡಿತದಲ್ಲಿ ಸಾಧಿಸುವುದು ಒಂದು ಕಲೆ. ಅದೇ ಕುದುರೆಯನ್ನ ಆತ್ಮೀಯರನ್ನಾಗಿಸೋದು ಅಷ್ಟೇ ಸುಲಭ.
ಕುದುರೆಯನ್ನು ನಮ್ಮ ವಾಹನವಾಗಿಸಿಕೊಳ್ಳುವುದು ಅಂದರೆ ಸುಲಭದ ಮಾತಲ್ಲ. ಅದಕ್ಕೆ ಅಂತಾನೆ ಸೂಕ್ತ ತರಬೇತಿ ಅಗತ್ಯ, ಸೂಕ್ತ ಎಚ್ಚರಿಕೆ ಕ್ರಮಗಳೂ ಅಗತ್ಯ. ಸೊ ತುಂಬ ವರ್ಷಗಳಿಂದ ಅನ್ಕೊಂತಿದ್ದೆ ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತ. ಚಿಕ್ಕ ವಯಸ್ಸಲ್ಲಿ ಜ್ವರ ಬಂದು ಮಲ್ಕೊಂಡ್ಬಿಟ್ಟಿದ್ದೆ ಫಸ್ಟ್ ಟೈಮ್ ಟ್ರೈ ಮಾಡಿ. ಬಟ್ ಇವತ್ತು ರಿಯಲ್ ಫೀಲ್ ಆಯಿತು ಹಾರ್ಸ್ ರೈಡಿಂಗ್ ಅನ್ನೋದು ಎಷ್ಟು ಡಿಫಿಕಲ್ಟಿ ಇರುತ್ತೆ ಅಂತ. ಕಣ್ಣಿಗೆ ಕಾಣುವಷ್ಟು ಸುಲಭವಲ್ಲವಾದರೂ ಧೈರ್ಯ ತೋರಿದರೆ ಎಂಥವರು ಜಾಕಿಗಳಾಗ್ಬೋದು. ಹಾಗಾಗಿ ಬೆಂಗಳೂರು ಟರ್ಫ್ ಕ್ಲಬ್ ಜಾಕಿಗಳಾಗಲು ಉತ್ತಮ ವೇದಿಕೆ ಕಲ್ಪಿಸಿದೆ. ನಮ್ಮಲ್ಲಿ ಹಾರ್ಸ್ ರೈಡಿಂಗ್ಗೆ ಎಲ್ಲಾ ತರದ ಒಂದು ಸೌಲಭ್ಯಗಳು ತುಂಬಾ ಇದಾವೆ. ಏನೂ ಗೊತ್ತಿಲ್ಲದೆ ಹಾರ್ಸ್ ನಾಲೆಡ್ಜ್ ಇದ್ದಲ್ಲೇ ಬಂದು ಇವತ್ತು ಹೊರಗಡೆ ಟ್ರಾಟ್ ಮಾಡೋ ಲೆವೆಲ್ಗೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಇಲ್ಲಿ ನಮ್ಮಲ್ಲಿರೋ ಒಂದು ಸೌಲಭ್ಯಗಳು, ನಮ್ಮಲ್ಲಿ ಇರುವಂತ ಟೀಚಿಂಗ್ ಫ್ಯಾಕಲ್ಟಿ, ನಮ್ಮಲ್ಲಿರುವಂತ ಹೆಲ್ತಿ ಕುದುರೆಗಳನ್ನ ಇದ್ ಮಾಡಿಕೊಂಡು ನೀವು ಆ ಉಪಯೋಗ ನೀವು ಪಡ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ. ಒಬ್ಬ ಜಾಕಿಯಾಗಲು ಇಲ್ಲಿ 4 ಹಂತಗಳಿರುತ್ತೆ. ಮೊದಲಿಗೆ ಟ್ರಯಲ್ ರೈಡ್, ನಂತರ ಲಂಜಿಂಗ್, ನಂತರ ಟ್ರ್ಯಾಕ್ಟಿಂಗ್ ಹಾಗೂ ಕ್ಯಾಂಟರ್. ಈ 4 ಹಂತಗಳಲ್ಲಿ ನೀವು ಹಾರ್ಸ್ ರೈಡಿಂಗ್ ಕಲಿಯಬೇಕಾಗುತ್ತೆ. ಬೆಳ್ಳಂಬೆಳಗ್ಗೆ ಆರಂಭಗೊಳ್ಳುವ ಟ್ರಯಲ್ ರೈಡ್ನಲ್ಲಿ ಮೊದಲಿಗೆ ಸಣ್ಣ ಕುದುರೆಗಳ ಮೇಲೆ ಕೂರುವ ಬಗ್ಗೆ, ಕುದುರೆಯನ್ನ ಹಿಡಿದಿಟ್ಟುಕೊಳ್ಳುವುದು ಹೇಗೆ ಎಂಬುದನ್ನು ಅಚ್ಚುಕಟ್ಟಾಗಿ ಹೇಳಿಕೊಡಲಾಗುತ್ತೆ. ನನಗೆ ಹಾರ್ಸ್ ರೈಡಿಂಗ್ ಅಂದರೆ ತುಂಬ ಪ್ಯಾಷನ್. ನಾನು ಇಲ್ಲಿ 6 ಗಂಟೆಗೆ ಬರಬೇಕಂದ್ರೆ 4:15 ಹೇಳ್ಬೇಕು. ನಾನು ಒಂದೊಂದ್ಸರಿ 12 ಗಂಟೆಗೆ ಹೇಳ್ತೀನಿ, ಒಂದೊಂದ್ಸರಿ 3 ಗಂಟೆಗೆ ಹೇಳ್ತೀನಿ. ನನಗೆ ನಿದ್ದೆ ಬರಲ್ಲ. ಹಾರ್ಸ್ ರೈಡಿಂಗ್ ಅಂದರೆ ಅಷ್ಟು ಪ್ಯಾಷನ್. ಟ್ರಯಲ್ ರೈಡ್ ನಂತರ ಲಂಜಿಂಗ್ ಟ್ರೈನಿಂಗ್ ನೀಡಲಿದ್ದು, ಇಲ್ಲಿ ಕೊಂಚ ದೊಡ್ಡ ಕುದುರೆಗಳನ್ನ ಬಳಸಿ ಅಲ್ಲಿ ಮತ್ತಷ್ಟು ಕೌಶಲ್ಯಾಭಿವೃದ್ಧಿ ಮಾಡಲಾಗುತ್ತೆ. ಥರ್ಡ್ ಸ್ಟೇಜ್ನಲ್ಲಿ ಪ್ರಮುಖವಾಗಿರುವ ಟ್ರಾಕ್ಟಿಂಗ್ ಅಭ್ಯಾಸವಿರಲಿದೆ. ಈ ಟ್ರಾಕ್ಟಿಂಗ್ನಲ್ಲಿ ಸ್ಟ್ರೈಟ್, ಜಿಗ್ಜಾಗ್ನಂತಹ ಕೌಶಲ್ಯಗಳಲ್ಲಿ ನೀವು ಪರಿಣಿತಿ ಪಡೆಯಬೇಕು. And I've been coming here for the past 2 years, and I just love coming here. You know, the horses are so much fun to ride, and it's a wonderful experience. ಫೈನಲ್ ಸ್ಟೇಜ್ನಲ್ಲಿ ಪರ್ಫೆಕ್ಟ್ ರೈಡರ್ ಆಗಲು ಈ ಟ್ರೈನಿಂಗ್ ಪ್ಲೇಸ್ನಲ್ಲೇ ಓಟಕ್ಕೆ ಬಿಡಲಾಗುತ್ತೆ. ಈ ಹಂತ ತಲುಪಬೇಕಾದ್ರೆ ನೀವು ಕನಿಷ್ಠ 4 ರಿಂದ 5 ತಿಂಗಳ ಕಾಲ ತರಬೇತಿ ಪಡೆಯಬೇಕಾಗಿರುತ್ತೆ. ಬಾರಿಯಲ್ಲಿ ಟ್ರೈನಿಂಗ್ ಮುಗಿದ ಬಳಿಕ ಸರ್ಟಿಫಿಕೇಟ್ ಪಡೆದು ಮುಂದಿನ ಹಂತಗಳನ್ನು ಅನುಸರಿಸುವುದು ಅಗತ್ಯ. ಮೊದಲಿಗೆ ಬಾರಿಯಲ್ಲಿ ನೀಡಿದ ಸರ್ಟಿಫಿಕೇಟ್ ಅನ್ನ ಬಯೋಡಾಟಾ ಜೊತೆ ಟರ್ಫ್ ಕ್ಲಬ್ನಲ್ಲಿ ಸಬ್ಮಿಟ್ ಮಾಡಬೇಕು. ಇದನ್ನ ಅನುಸರಿಸಿ ಲೈಸೆನ್ಸ್ ಹಾಗೂ ಇನ್ಶೂರೆನ್ಸ್ ನೀಡಲಾಗುತ್ತೆ. 3 ರಿಂದ 4 ವರ್ಷಗಳ ನಂತರ ನಿಮ್ಮ ಟ್ರೈನರ್ ನಿಮಗೆ ಜಾಕಿ ಲೈಸೆನ್ಸ್ ಪಡೆದುಕೊಳ್ಳಲು ರೆಫರ್ ಮಾಡಬಹುದು. ಕ್ಲಬ್ ಕೂಡ ನಿಮಗೆ ಮಾಕ್ ರೇಸ್ಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಪರೀಕ್ಷಿಸಲಿದೆ. ಇಲ್ಲಿ ನಿಮ್ಮ ಪ್ರದರ್ಶನ ಮೆಚ್ಚುಗೆಯಾದರೆ ನಿಮಗೆ ಜಾಕಿ ಲೈಸೆನ್ಸ್ ನೀಡಲಾಗುತ್ತೆ. ನೆನಪಿರಲಿ, ಇದು ಪ್ರೊಫೆಷನಲ್ ಟ್ರೈನಿಂಗ್ ಆಗಿರೋದ್ರಿಂದ ನುರಿತ ತರಬೇತುದಾರರೇ ನಿಮಗೆ ಸೂಕ್ತ ಟ್ರೈನಿಂಗ್ ನೀಡುತ್ತಿದ್ದು ಜಾಕಿ ಆಗೋದಕ್ಕೆ. ಕ್ರಿಕೆಟ್ ಟ್ರೈನಿಂಗ್ ಬಗ್ಗೆ ಹೇಳಿದ್ದಾಯ್ತು, ಹಾರ್ಸ್ ರೈಡಿಂಗ್ ಬಗ್ಗೆನೂ ತಿಳಿಸಿದ್ದಾಯ್ತು. ಮುಂದೆ ಯಾವುದು ಅಂದ್ರ, ಇದು ಬರೀ ಸ್ಪೋರ್ಟ್ಸ್ ಅಲ್ಲ, ಪ್ರತಿಯೊಬ್ಬರು ಕಲಿಬೇಕಾಗಿರುವ ಕರಾಟೆ. ಕರಾಟೆ ಕಲಿಯೋದು ಅಂದ್ರೆ ಎಚ್ಚರಿಕೆ ವಹಿಸಬೇಕು. ಯಾರೋ ಒಬ್ರು ಕಲಿಸ್ತಾರೆ ಅಂತ ಅಂದ್ಕೊಳ್ಬೇಡಿ. ನಾವು ಈಗ ದೇಶದ ಅತಿ ದೊಡ್ಡ ಕರಾಟೆ ಶಾಲೆಯನ್ನೇ ತೋರಿಸ್ತೀವಿ. ಅಲ್ಲಿ ಅಂಥದ್ದೇನಿದೆ ನೋಡೇ ಬಿಡಿ. ನೀವು ಬೆಂಗಳೂರಿನಲ್ಲಿರಿ, ಕೋಲಾರಕ್ಕಾದರೂ ಹೋಗಿ. ಅಷ್ಟೇ ಯಾಕೆ, ಮೈಸೂರು ಇಷ್ಟೇ ಅಲ್ಲ, ಶ್ರೀಲಂಕಾಕ್ಕಾದರೂ ಹೋಗಿ. OSK ಫೆಡರೇಷನ್ ಆಫ್ ಇಂಡಿಯಾ ಅನ್ನೋ ಕರಾಟೆ ಶಾಲೆ ಮಾತ್ರ ನಿಮಗೆ ಸಿಕ್ಕೇ ಸಿಗುತ್ತೆ. ಹೌದು, ಕರಾಟೆಯಲ್ಲಿ ಬೆಸ್ಟ್ ಟ್ರೈನಿಂಗ್ ಶಾಲೆ ಅಂದರೆ ಅದು OSK ಫೆಡರೇಷನ್ ಆಫ್ ಇಂಡಿಯಾನೇ. ದಕ್ಷಿಣ ಬೆಂಗಳೂರಿನಲ್ಲಿ ಈ ಹೆಸರು ಕೇಳಿದರೆ ಎಂಥವರಿಗೂ ಚಿರಪರಿಚಿತವಾಗಿರೋ ಕರಾಟೆ ಸ್ಕೂಲ್ ಇದು. OSKFI ಜಪಾನಿನ ಸಾಂಪ್ರದಾಯಿಕ ಕರಾಟೆ ಕೌಶಲ್ಯವನ್ನು ಪಸರಿಸುತ್ತಾ ಸಾಗಿದ್ದು, ಈಗಲೂ ಕಟ, ಕುಮುಟೆ, ಟೈಲ್ಸ್ ಬ್ರೇಕಿಂಗ್ನಂತಹ ಸ್ಟಂಟ್ಗಳನ್ನು ಪ್ರತಿಯೊಬ್ಬರಿಗೂ ಸೂಕ್ಷ್ಮವಾಗಿ ಕಲಿಸುತ್ತಾ ಬರುತ್ತಿದೆ. ಸುರೇಶ್ ಕೆಣಿಚಿರ ಈ OSKFI ಅನ್ನು ಆರಂಭಿಸಿ
33 ವರ್ಷಗಳಿಂದ ವಿಶ್ರಾಂತಿಯನ್ನು ಬದಿಗಿಟ್ಟು ನಿರಂತರವಾಗಿ ಲಕ್ಷಾಂತರ ಮಂದಿಗೆ ಕರಾಟೆಯನ್ನ ಕಲಿಸಿದ್ದಾರೆ. ಕರಾಟೆಯನ್ನ ಕಲಿಯಬೇಕಾದ್ರೆ ಇವರೇ ಅತ್ಯುತ್ತಮ. ಸೊ ಜಸ್ಟ್ 92 ನಾವು ಕ್ಲಾಸಸ್ ಸ್ಟಾರ್ಟ್ ಮಾಡುವಾಗ ಜಸ್ಟ್ 14 ಸ್ಟೂಡೆಂಟ್ಸ್ ಇಂದ ಬೆನಾರ್ಘಟ್ಟ ನ್ಯಾಷನಲ್ ಪಾರ್ಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು 50,000 ಮೇಲೆ ಸ್ಟೂಡೆಂಟ್ಸಿಗೂ ನಾವು ಟೀಚ್ ಮಾಡ್ತಾ ಇದ್ದೀವಿ ಡೈಲಿ. 200+ ಅಪಾರ್ಟ್ಮೆಂಟಲ್ಲಿ ನಾವು ಕ್ಲಾಸಸ್ ನಡೆಸ್ತಾ ಇದೆ. ಸೇಮ್ ಸೈಮಲ್ಟೇನಿಯಸ್ಲಿ ಅರೌಂಡ್ 30+ ಸ್ಕೂಲ್ಸ್, ಇಂಟರ್ನ್ಯಾಷನಲ್ ಸ್ಕೂಲ್ಸಲ್ಲಿ ಕರಾಟೆ ಆಸ್ ಎ ಸಬ್ಜೆಕ್ಟ್. ಅಂದರೆ 1992 ನಾನು ಸ್ಟಾರ್ಟ್ ಮಾಡುವಾಗ ಕರ್ನಾಟಕದಲ್ಲಿ ದಿಸ್ ಫಸ್ಟ್ ಆರ್ಗನೈಸೇಷನ್ ಸ್ಟಾರ್ಟೆಡ್ ಲೈಕ್ ಮಾರ್ಷಲ್ ಆರ್ಟ್ ಕರಾಟೆ ಒಂದು ಪಾರ್ಟ್ ಆಫ್ ದ ಸಬ್ಜೆಕ್ಟ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸುರೇಶ್ ಕೆಣಿಚಿರ ಅವರ ಬಳಗವು ಬೃಹತ್ತಾಗಿದೆ. ಈಗಲೂ ಇವರಿಂದ ಕಲಿತವರು 100 ಮಂದಿಗೆ ಮಾರ್ಗದರ್ಶಕರಾಗಿ ಬೆಳೆದು ನಿಂತಿದ್ದಾರೆ. ಈ OSK ಫೆಡರೇಷನ್ ಆಫ್ ಇಂಡಿಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಾಕಷ್ಟು ಬಾರಿ ಅತ್ಯುತ್ತಮ ಪ್ರದರ್ಶನ ತೋರಿದೆ. ನಾವು ಸೆಲ್ಫ್ ಡಿಫೆನ್ಸ್, ಫಿಟ್ನೆಸ್ ಮತ್ತು ಹೆಲ್ತಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಮತ್ತು ನಾವು ಎವ್ರಿ ಇಯರ್ ಪ್ರತಿ ವರ್ಷ ಒಕಿನಾವಾ ವರ್ಕ್ ಪ್ಲೇಸ್ ಕರಾಟೆ ಅಲ್ಲಿ ಹೋಗಿ ನಾವು ಅಲ್ಲಿ ಟೀಚರ್ಸ್ ಕರಾಟೆ ಕಲ್ತ್ಕೊಂಡು ಅಲ್ಲಿ ಏನು ಟೀಚ್ ಮಾಡ್ತಾರೆ ಸೇಮ್ ಕಂಟೆಂಟ್, ಸೇಮ್ ಸಿಲೆಬಸ್ಸನ್ನು ನಾವು ಇಲ್ಲಿ ಏನು ಚೇಂಜ್ ಮಾಡಿದೆ ಅಲ್ಲಿ ಹೇಗೆ ಟೀಚ್ ಮಾಡ್ತಾರೆ ಸೇಮ್ ಇಲ್ಲಿ ನಾವು ಟೀಚ್ ಮಾಡ್ತೀವಿ. ಇನಿಷಿಯಲಿ ಸ್ಟಾರ್ಟ್ ಮಾಡುವಾಗ ಚಿಕ್ಕ ವಯಸ್ಸಲ್ಲಿ ನಂಗೆ ತುಂಬ ಭಯ ಆಗ್ತಿತ್ತು ಕರಾಟೆ ಕಲಿಯೋಕ್ಕೆ. ಅಂದರೆ ಎಲ್ಲ ಇನ್ಸ್ಟ್ರಕ್ಟರ್ಸ್, ಸೆನ್ಸೀಸ್ ಮತ್ತು ಶಿಹಾಂಶ್, ಸುರೇಶ್ ಕೆಣಿಚಿರ ಹೆಲ್ಪಿಂದ ನನ್ನ ಭಯನ ಬಂದು ದೂರ ಮಾಡಿದ್ರು. ಆ್ಯಂಡ್ ಐ ಹ್ಯಾವ್ ರಿಯಲಿ ಬಿಕಮ್ ಪ್ಯಾಷನೇಟ್ ಕರಾಟೆ ಕಲಿಯೋಕ್ಕೆ. OSK ಫೆಡರೇಷನ್ ಆಫ್ ಇಂಡಿಯಾ ಕೇವಲ ಕರಾಟೆ ಶಾಲೆಗಳನ್ನು ನಡೆಸುವುದಷ್ಟೇ ಅಲ್ಲ, ಮಹಿಳೆಯರ ರಕ್ಷಣೆ ವಿಚಾರದಲ್ಲೂ ಒಂದು ಕೈ ಹೆಚ್ಚು ಗಮನ ಹರಿಸಿದೆ. ಈಗಲೂ ಸಮಾಜದಲ್ಲಿ ಮಹಿಳೆಯರು ಅನುಸರಿಸಬೇಕಾದ ರಕ್ಷಣಾತ್ಮಕ ಕರಾಟೆ ಕೌಶಲ್ಯಗಳನ್ನು ಉಚಿತವಾಗಿಯೇ ಶಿಬಿರಗಳ ಮೂಲಕ ತಿಳಿಸಿಕೊಡುತ್ತಿದೆ. ಕೇವಲ 4 ವರ್ಷದ ವಯಸ್ಸಿನಿಂದ ಹಿಡಿದು 50ರ ವಯಸ್ಸಿನವರೆಗೂ ಈ ಕರಾಟೆಯನ್ನ ಕಲಿಸುವಲ್ಲಿ OSK ಫೆಡರೇಷನ್ ಆಫ್ ಇಂಡಿಯಾ ನಿಸ್ಸೀಮರಾಗಿದೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಸಣ್ಣದಾಗಿ ಆರಂಭಗೊಂಡು ಈಗ ದೇಶಾದ್ಯಂತ ಬೆಳೆದು ನಿಂತಿರುವ ಈ ಅತಿದೊಡ್ಡ ಶಾಲೆ ನಿಮಗೆ ಕರಾಟೆ ಕಲಿಕೆಗೆ ಅತ್ಯುತ್ತಮ ವೇದಿಕೆ. ಕ್ರಿಕೆಟ್, ಹಾರ್ಸ್ ರೈಡಿಂಗ್, ಕರಾಟೆ ಟ್ರೈನಿಂಗ್ಗಳ ಬಗ್ಗೆ ಹೇಳಿದ್ದೀವಿ. ಈಗ ಕೆಲ ದಿನಗಳ ಹಿಂದಷ್ಟೇ ಒಂದು ಕ್ರೀಡಾ ಹಬ್ಬ ನಡೀತು. ನಡೆದಿದ್ದು ಕ್ಲಬ್ ಲೆವೆಲ್ನಲ್ಲಾದರೂ ಕ್ರಿಕೆಟ್, ಟೆನ್ನಿಸ್, ಸ್ನೂಕರ್, ಫುಟ್ಬಾಲ್ ಗೇಮ್ಗಳೆಲ್ಲ ಆಡಿಸಲಾಯಿತು. ಈ ಗೇಮ್ಗಳಲ್ಲಿ ವಾಟಿಕಾ ನಿಂಜಾ ತಂಡದ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ನೋಡೋಣ ಬನ್ನಿ. ಕ್ರಿಕೆಟ್, ಫುಟ್ಬಾಲ್, ಸ್ವಿಮ್ಮಿಂಗ್, ಟೆನ್ನಿಸ್, ಬ್ಯಾಡ್ಮಿಂಟನ್, ಸ್ನೂಕರ್, ಟೇಬಲ್ ಟೆನ್ನಿಸ್, ಗಾಲ್ಫ್ ಹೀಗೆ ಒಂದೇ ವೇದಿಕೆಯಲ್ಲಿ 8 ಕ್ರೀಡೆಗಳ ಸಮಾಗಮ. ಆದರೆ ಚಾಂಪಿಯನ್ ಆದ ತಂಡ ಮಾತ್ರ ಒಂದೇ, ಅದುವೇ ವಾಟಿಕಾ ನಿಂಜಾಸ್. ಸತತ 16 ದಿನಗಳ ಕಾಲ ನಡೆದ ಕ್ರೀಡೋತ್ಸವವಿದು. ಕ್ಲಬ್ ಸದಸ್ಯರಿಗಾಗಿಯೇ IPL ಮಾದರಿಯಲ್ಲೇ ಒಟ್ಟು 8 ಕ್ರೀಡೆಗಳನ್ನು ಆಯೋಜನೆಗೊಳಿಸಿದ್ದ ಈ ಕ್ರೀಡಾ ಹಬ್ಬದಲ್ಲಿ ಶ್ರೀನಿವಾಸ್ ರೆಡ್ಡಿ ಮಾಲೀಕತ್ವದ ವಾಟಿಕಾ ನಿಂಜಾಸ್ ಪಡೆ ಆರ್ಭಟಿಸಿದೆ. This is the 4th year of Freeday, and I think Freeday has become bigger, brighter, better. Overall, we've had far more number of participants, a lot more games, and I think it's been an absolutely wonderful experience. This time, ನನಗೆ ಬ್ಯಾಡ್ಮಿಂಟನ್ ಲೀಡ್ ಮಾಡುವಂತ ಒಂದು ಚಾನ್ಸ್ ಸಿಕ್ತು. ಸೊ ಐ ವಾಸ್ ಅ ಪಾರ್ಟ್ ಆಫ್ ಬ್ಯಾಡ್ಮಿಂಟನ್ ಕ್ಯಾಪ್ಟನ್ ಪ್ಲಸ್ ಐ ವಾಸ್ ಪ್ಲೇಯಿಂಗ್. ಸೊ ನಮ್ಮ ಟೀಮ್ ಹೆಂಗಂತ ಹೇಳಿದ್ರೆ ಇರೋದ್ರಲ್ಲಿ ಬೆಸ್ಟ್ ಆಫ್ ಪೀಪಲ್ ನ ಪಿಕ್ ಮಾಡಿದೀವಿ. ಮತ್ತೆ ದೇ ಗೇವ್ ದ ಬೆಸ್ಟ್ ಸೊ ದಟ್ ವಿ ಆರ್ ದ ಚಾಂಪಿಯನ್ ಫಾರ್ ದ ಬ್ಯಾಡ್ಮಿಂಟನ್ ಅಂಡ್ ಓವರ್ ಆಲ್ ವಿ ಆರ್ ದ ಚಾಂಪಿಯನ್. ಇನ್ಕ್ರೆಡಿಬಲ್ ಗ್ಲಾಡಿಯೇಟರ್ಸ್, ರಾಯಲ್ ಇನ್ಸ್ಪೆಕ್ಟರ್ಸ್, ಫ್ಲೈಯಿಂಗ್ ಫಾಲ್ಕನ್ ಸೇರಿ ಒಟ್ಟು 4 ತಂಡಗಳ ಪೈಕಿ ವಾಟಿಕಾ ನಿಂಜಾಸ್ ಒಟ್ಟು 3 ಕ್ರೀಡೆಗಳಲ್ಲಿ ಅಮೋಘ ಪ್ರದರ್ಶನ ತೋರಿದ್ದಲ್ಲದೆ ಪ್ರಮುಖ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿತು.
ಕ್ಲಬ್ನ ಅಧ್ಯಕ್ಷರಾದ ಸಿ ರಾಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಸ್ಪರ್ಧೆಗಳಲ್ಲಿ ಉತ್ತಮ ಸೌಲಭ್ಯ, ನುರಿತ ತೀರ್ಪುದಾರರು, ಅಚ್ಚುಕಟ್ಟಾದ ವ್ಯವಸ್ಥೆಗಳನ್ನು ಮಾಡಿದ ರೀತಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬರನ್ನು ಹುರಿದುಂಬಿಸಿತು. ಕೇವಲ 180 ಸದಸ್ಯರಿಂದ ಆರಂಭಗೊಂಡ ಈ ಕ್ರೀಡೆ ಈಗ 240ಕ್ಕೆ ಏರಿಕೆಯಾಗಿರುವುದು ಈ ಕ್ರೀಡೆ ಸ್ಪರ್ಧೆಗಳ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಅದಕ್ಕೆ 4 ಟೀಮ್ ಮಾಡಿದ್ರು, 4 ತಂಡಕ್ಕೆ 4 ಜನ ಸ್ಪಾನ್ಸರ್ ಸಿಗ್ತಾರೆ. ಅದರಲ್ಲಿ ಇವರು ಸ್ಪಾನ್ಸರ್ ಇದು 35 ಜನ ಬೇರೆ ಸ್ಪಾನ್ಸರ್ಸ್ ಸಹಕಾರದಿಂದ ಇವತ್ತು 240 ಜನ ಅದನ್ನು ನೋಡಿದ್ರೆ ನಾವು ವಿಡಿಯೋ 40 ವರ್ಷ 70 ವರ್ಷ ಆಗಿರ್ತಕ್ಕಂಥವ್ರು ಮಾಡ್ಕೊಂಡಿದ್ದೀವಿ. ತಮ್ಮ ತಂಡ ಹೆಚ್ಚು ಅಂಕಗಳಿಂದ ಗೆದ್ದ ನಂತರ ಶ್ರೀನಿವಾಸ್ ರೆಡ್ಡಿ ಅವರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಕ್ರೀಡೆ 2025 ಕೋರಮಂಗಲ ಕ್ಲಬ್ ಈಗ ಇದು 4ನೇ ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಒನ್ ಆಫ್ ದಿ ಟೀಮ್ ಓನರ್ ಆಗಿ ಇದು ಮಾಡಿದ್ದೀನಿ. ವಾಟಿಕಾನ್ ನಿಂಜಾಸ್ ಅಂದ್ಬಿಟ್ಟು ಟೀಮು. ಸೊ ನಮ್ಮದೇ ಟೀಮ್ ಈ ಸರಿ ಚಾಂಪಿಯನ್ಶಿಪ್ ಗೆದ್ದಿದೆ. ಸೊ ಇನ್ನು ಮುಂದೆ ಇನ್ನೂ ಸ್ಪೋರ್ಟ್ಸ್ನ ಆ್ಯಡ್ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೆ ಕ್ಲಬ್ ಅವರು. ಒಟ್ಟಾರೆ ಕೋರಮಂಗಲ ಕ್ಲಬ್ನಲ್ಲಿ ಕ್ರೀಡೆಗಾಗಿಯೇ ಹೆಚ್ಚು ಒತ್ತು ನೀಡಲಾಗುತ್ತಿದ್ದು 5ನೇ ಬಾರಿಯ ಕ್ರೀಡೆ ಮಹೋತ್ಸವಕ್ಕೆ ನಾಂದಿ ಹಾಡಿದೆ. ಸೊ ಡಿಯರ್ ಫ್ರೆಂಡ್ಸ್, ನೀವು ಕೂಡ ಕ್ರಿಕೆಟರ್, ಫುಟ್ಬಾಲರ್, ಟೆನ್ನಿಸ್ ಪ್ಲೇಯರ್ ಆಗಬೇಕಾದ್ರೆ place.in ಲಾಗಿನ್ ಆಗಿ, ಅಲ್ಲದೆ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. place.in ನಿಮಗೆ ಸ್ಪೋರ್ಟ್ಸ್ ಟ್ರೈನಿಂಗ್ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ, ಯಾರೆಲ್ಲ ಬೆಸ್ಟ್ ಟ್ರೈನಿಂಗ್ ನೀಡ್ತಾರೆ ಅಂಥವರನ್ನ ನಿಮಗೆ ಪರಿಚಯಿಸುತ್ತೆ. ಮತ್ತೊಂದು ಪ್ರೋಗ್ರಾಮ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.